ರಾಧಿಕಾ, ಇನ್ನೂ ಅಳ್ತಾ ಇದೆಯಲ್ಲ? ನಾನು ಅವಾಗ್ಲೇನೆ ಹೇಳಿಲ್ವಾ, ಇದು ಕೇವಲ ಭ್ರಮೆ ಅಷ್ಟೇ, ಬೇರೇನೂ ಅಲ್ಲ. ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ನನಗೆ ಗೊತ್ತಾಗಲ್ವಾ? ನನ್ನ ವಿಶ್ವಧ್ವನಿನ ಕಂಡುಹಿಡಿಯಕ್ಕಾಗದೇ ಇರುವಂತ ಸ್ಥಿತಿ ನಾನಿನ್ನೂ ತಲುಪಿಲ್ಲ. ನನ್ನ ಹೃದಯಕ್ಕೆ ಗೊತ್ತಾಗುತ್ತೆ ನನ್ನ ವಿಶ್ವಧ್ವನಿನೇ ಅದು. ಈಗಲೂ ನಾನು ಸುಮ್ಮನಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ನನ್ನ ವಿಶ್ವ ಆಡಿದ ಪ್ರತಿ ಮಾತು ಕೂಡ ನನಗೆ ನೆನಪಿದೆ. ನನ್ನ ಹೃದಯ ಅವ್ರ ಧ್ವನಿನ ಗುರುತಿಸೋದ್ರಲ್ಲಿ ಮೋಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ರಾಧಿಕಾ, ನೀನ್ ಹೇಳೋ ಮಾತನ್ನ ನಾವು ಒಪ್ತೀವಿ, ಆದ್ರೆ ವಿಶ್ವ ಈ ಆಶ್ರಮಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಈ ಆಶ್ರಮಕ್ಕೆ ಯಾರೇ ಬಂದರೂ ನಮಗೆ ಗೊತ್ತಾಗತ್ತೆ. ನಾನು ಜಾನಕಿ ಆಶ್ರಮ ಪೂರ್ತಿ ಹುಡುಕಿದೀವಿ, ಇಲ್ಲಿ ಯಾರೂ ಬಂದಿಲ್ಲ, ಇಲ್ಲಿಂದ ಯಾರು ಹೋಗೂ ಇಲ್ಲ. ಇಲ್ಲ, ನೀವು ಯಾರು ಏನೇ ಹೇಳಿದ್ರು ನಿಮ್ಮ ಮಾತನ್ನ ನಾನು ನಂಬೋದಿಲ್ಲ. ಅದು ನನ್ನ ವಿಶ್ವಧ್ವನಿನೇ. ಅವ್ರು ರಾಧಿಕಾ ಅಂತ ಕರೆದ್ರು, ಇದನ್ನ ಆ ದೇವ್ರು ಬಂದು ಸುಳ್ಳು ಅಂತ ಹೇಳಿದ್ರು ನಾನು ಒಪ್ಪಲ್ಲ. ಇಷ್ಟು ದಿನ ನನ್ನ ವಿಶ್ವಕ್ಕೋಸ್ಕರ ಕಾದು ಕಾದು ನನಗೆ ಹುಚ್ಚಿಡ್ಬಿಟ್ಟಿದೆ ಅಂತ ಅನ್ಕೊಳ್ತಿದ್ದೀರಾ? ಹಾಗೆ ಅನ್ಕೊಳ್ಳಿ, ಆದ್ರೆ ಅದು ನನ್ನ ವಿಶ್ವಧ್ವನಿ ಅಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ಸುಳ್ಳು ಹೇಳ್ತಿಲ್ಲ. ಕೃಷ್ಣ ನನ್ನ ವಿಶ್ವನ ನನ್ನ ಹತ್ರ ತರೋ ಸಮಯ ಬಂದಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ.